Hi friends. So KPTCL ಲೈನ್ಮೆನ್ KPTCL ಲೈನ್ಮೆನ್ ಜೂನಿಯರ್ ಪವರ್ ಮ್ಯಾನ್ ಹಾಗೂ ಜೂನಿಯರ್ ಸ್ಟೇಷನ್ ಅಟೆಂಡರ್ 2975 75 ಪೋಸ್ಟ್ಗೆ ಏನಪ್ಪಾ ಅಂದ್ರೆ ಸಹನ ಶಕ್ತಿ ಪರೀಕ್ಷೆಗೆ ಬೇಕಾಗಿರುವಂತ ಲೈನ್ಮೆನ್ ಲೈನ್ಮೆನ್ ತರಬೇತಿ ಕೇಂದ್ರ ಇದು. ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಹನ ಶಕ್ತಿ ಪರೀಕ್ಷೆಯಲ್ಲಿ ಬೇಕಾಗಿರುವಂತ 5 ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ ಸರ್. ಇದರ ಟ್ರೈನಿಂಗ್ ಸೆಂಟರ್ ಹೆಸರು ಬಂದ್ಬಿಟ್ಟು ವಿ ಕೆ ಪೋಲ್ ಕ್ಲೈಂಬಿಂಗ್ ಟ್ರೈನಿಂಗ್ ಸೆಂಟರ್ ಇನ್ ಹುಬ್ಳಿ, ಕರ್ನಾಟಕ. ಸೊ ನಾವು ಏನಪ್ಪಾ ಅಂದ್ರೆ KPTCL ಆಗಿರ್ಬೋದು, KPTCL ಆಗಿರ್ಬೋದು, ಬೆಸ್ಕಮು, ಹೆಸ್ಕಮು, ಮೆಸ್ಕಮು, ಚೆಸ್ಕಮು, ಜೆಸ್ಕಮು, ಈ 6 ಡಿವಿಷನ್ಗೆ ಏನಪ್ಪಾ ಅಂದ್ರೆ ಅಪ್ಲೈ ಮಾಡಿದಾರಲ್ಲ ಸ್ಟೂಡೆಂಟ್ಸು, ಅವ್ರಿಗೇನಪ್ಪಾ ಅಂದ್ರೆ ಇವಾಗ ಸಹನ ಶಕ್ತಿ ಪರೀಕ್ಷೆ ಇರುತ್ತೆ. ಸೊ ನಿನ್ನೆ ಬಂದಿರೋ ಅಪ್ಡೇಟ್ ಪ್ರಕಾರ ಏಪ್ರಿಲ್ ಒಳಗಾಗಿ ನಾವು ಎಲ್ಲಾನು ಮುಗಿಸ್ತೀವಿ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ತರ ಹೇಳಿಕೆ ಕೊಟ್ಟಿದ್ದಾರೆ. ಸೊ ನಮ್ಮ ಎಲೆಕ್ಟ್ರಿಕಲ್ ಮಿನಿಸ್ಟರ್ ಆದಂತಹ KG ಜಾರ್ಜ್ ಸರ್ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ನಾವೇನಪ್ಪಾ ಅಂದ್ರೆ ಈ ಟ್ರೈನಿಂಗ್ ಸೆಂಟರ್ ಬಂದ್ಬಿಟ್ಟು 2 ತಿಂಗಳಿಂದ ರನ್ ಮಾಡ್ತಿದೀವಿ. ಸೊ ನೆಕ್ಸ್ಟ್ ನಮ್ ಕಡೆ ಸಾಕಷ್ಟು ಪೋಲ್ ಇತ್ತು, ಆದ್ರೂ ಇನ್ನೂ ಒಂದ್ ಸ್ವಲ್ಪ ಪೋಲ್, ಓಕೆನಾ? ಇನ್ನು ನಿನ್ನೆ ಒಂದಿಷ್ಟು ನಮ್ದು 26 ಜನವರಿ ಬರ್ತಿದೆ ಅಲ್ವಾ, ಇನ್ನೂ ಒಂದ್ ಸ್ವಲ್ಪ ಪೋಲ್ ಎರೆಕ್ಷನ್ ಮಾಡಿದೀವಿ. ಸೊ ನಿನ್ನೆನೆ ಎಲ್ಲಾ ಹೊಸ ಪೋಲ್ಸ್ ಮತ್ತೆ 7-8 ಪೋಲ್ಸ್ ಮತ್ತೆ ಎರೆಕ್ಷನ್ ಮಾಡಿದ್ವಿ. ಇದಕ್ಕೂ ಮುಂಚೆ ಒಂದು 10 ಪೋಲ್ಸ್ ಇತ್ತು. ಸೊ ನೋಡಿ ಫ್ರೆಂಡ್ಸ್, ಇವಾಗ ನಮ್ ಕ್ಯಾಪಾಸಿಟಿ ಬಂದ್ಬಿಟ್ಟು 100 ರಿಂದ 500 ಸ್ಟೂಡೆಂಟ್ಗೆ ನಾವು ಈ ಗ್ರೌಂಡ್ ಅಲ್ಲಿ ಟ್ರೈನಿಂಗ್ ಕೊಡ್ಬೋದು. ಓಕೆನಾ? ಸೊ ಎಲ್ಲಾ ತರದ ಪೋಲ್ಸ್ ಇದೆ ಸರ್ ನಮ್ ಕಡೆ, ಇಂಥ ಪೋಲ್ ಇಲ್ಲ ಅಂತ ಇಲ್ಲ. ಸೊ ಅದು RCC ಪೋಲ್ ಆಗಿರ್ಬೋದು, PCC ಆಗಿರ್ಬೋದು. ನೋಡಿ ಸರ್, ನಮ್ಗೆ ಎಕ್ಸಾಮ್ ಅಲ್ಲಿ 8 ಮೀಟರ್ ಪೋಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆ 8 ಮೀಟರ್ ಅಲ್ಲಿ ನಮ್ಗೆ ಯಾವ ತರ 8 ಮೀಟರ್ ಅಲ್ಲಿ RCC ಕೊಡ್ತಾನ, PCC ಕೊಡ್ತಾನ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಹಂಗಾಗ್ಬಿಟ್ಟು ನಾವು ಎಲ್ಲಾ ತರದ ಪೋಲ್ಸ್ ಇಲ್ಲಿ ನಾವು ತರಿಸಿದೀವಿ ಸರ್. ಇಲ್ಲಿ ನಮ್ ಕಡೆ ಎಲ್ಲಾ ತರದ ಪೋಲ್ಸ್ ಇದೆ. ಎಲ್ಲಾ ಪೋಲು ಒಂದೊಂದ್ ತರ ಇದೆ. ಸ್ಮೂತ್ ಇದೆ, ಶೈನಿಂಗ್ ಇದೆ, ರಫ್ ಇದೆ. ಪ್ರಾಕ್ಟೀಸ್ ಮಾಡೋಕೆ ಯಾವ ತರ ಅನುಕೂಲ ಆಗುತ್ತೋ, ಒಬ್ಬ ವ್ಯಕ್ತಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಏನೇನ್ ಬೇಕೋ, ಯಾವ್ಯಾವ ತರ ಪೋಲ್ಸ್ ಬೇಕೋ, ಒಬ್ಬ ವ್ಯಕ್ತಿ ಪರ್ಫೆಕ್ಟ್ ಆಗಿ ಕಲಿಬೇಕು ಅಂದ್ರೆ ಯಾವ್ಯಾವ ತರ ಪೋಲ್ಸ್ ಬೇಕು, ಎಲ್ಲಾ ಪೋಲ್ಸ್. ಒಬ್ಬ ವ್ಯಕ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಎಲ್ಲಾ ಪೋಲು ಹತ್ತಕ್ ಬರ್ಬೇಕು. ಅದು RCC ಕೊಟ್ಟರು ಹತ್ತಕ್ ಬರ್ಬೇಕು, PCC ಕೊಟ್ಟರು ಹತ್ತಕ್ ಬರ್ಬೇಕು. ಸರ್ ನಮ್ದು ಟ್ರೈನಿಂಗ್ ಸೆಂಟರ್ ಬಂದ್ಬಿಟ್ಟು ಕರ್ನಾಟಕದಲ್ಲೇ ಏಕೈಕ ಟ್ರೈನಿಂಗ್ ಸೆಂಟರ್ ಸರ್ ಇದು, ಹುಬ್ಳಿ. ಕರ್ನಾಟಕದಲ್ಲಿ ಹುಬ್ಳಿ ಬಿಟ್ರೆ ಎಲ್ಲೂ ಇಲ್ಲ ಸರ್. ಸೊ ಈ ಟ್ರೈನಿಂಗ್ ಸೆಂಟರ್ ನಡೆಸ್ತಾ ಇರೋದು 2 ತಿಂಗಳಿಂದ ನಡೆಸ್ತಿದೀವಿ. ಸೊ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ ಸರ್? ನಾವು ಟ್ರೈನಿಂಗ್ ಬಂದ್ಬಿಟ್ಟು ಗರ್ಲ್ಸ್ಗೂ ಕೊಡ್ತೀವಿ, ಬಾಯ್ಸ್ಗೂ ಕೊಡ್ತೀವಿ. ಸೊ ಡೋಂಟ್ ವೇಸ್ಟ್ ಯುವರ್ ವ್ಯಾಲ್ಯುಬಲ್ ಟೈಮ್ ಸರ್. ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಸರ್. ಪ್ರಾಕ್ಟೀಸ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಸೊ ಎಲ್ರಿಗೂ ಕಾನ್ಫಿಡೆನ್ಸ್ ಇರಬೇಕು ಹೊರತು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಸೊ ಹಂಗಾಗ್ಬಿಟ್ಟು ಹೇಳ್ತಿದ್ದೀನಿ ಸರ್. ತುಂಬಾ ಜನರಿಗೆ ಗೊತ್ತಿಲ್ಲ ಸರ್, ನಂದು ಯೂಟ್ಯೂಬಲ್ಲಿ ಒಂದು ಚಾನಲ್ ಇರುತ್ತೆ ಸರ್. ಆ ಚಾನಲ್ ಹೆಸರು ಬಂದ್ಬಿಟ್ಟು VK ಪೋಲ್ ಕ್ಲೈಂಬಿಂಗ್ ಟ್ರೈನಿಂಗ್ ಸೆಂಟರ್ ಅಂತ. ನಾನು ಆಲ್ ಓವರ್ ಸೌತ್ ಇಂಡಿಯಾ ಟ್ರೈನಿಂಗ್ ಕೊಡ್ತೀನಿ ಸರ್. ಸೊ ಕೆಲವೊಂದು ವಿಡಿಯೋಸು ತೆಲುಗುಲ್ಲಿ ಇರುತ್ತೆ. ಸೊ ನಾನು ಫಸ್ಟ್ ಟೈಮ್ ಇವಾಗೆಲ್ಲ ಮಾಡ್ತಾ ಇರೋದು ಕನ್ನಡದಲ್ಲೇ ಬರುತ್ತೆ ಸರ್. ಮತ್ತೆ ನಾನು ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಮಾಡಿದ್ದು. ಸೊ ಇದು ಕರ್ನಾಟಕದಲ್ಲೇ ಏಕೈಕ ಟ್ರೈನಿಂಗ್ ಸೆಂಟರ್ ಸರ್. ಸೊ ಹಂಗಾಗ್ಬಿಟ್ಟು ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರೋ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ಸರ್ ನಮ್ಮ ಕಡೆ ಎಲ್ಲಾನು ಜನೂನ್ ಆಗಿದೆ ಸರ್. ಸೊ ಟ್ರೈನಿಂಗು ಜನೂನ್ ಆಗಿದೆ ಸರ್. ಎಲ್ಲಾ ಸೇಫ್ಟಿ ಇಕ್ವಿಪ್ಮೆಂಟ್ಸು ನಮ್ಮ ಕಡೆ ಇರುತ್ತೆ. ನಿಮಗೆ ನೀವು ಅನ್ಕೊಂಡಿರೋ ತರ ಪೋಲ್ ಕ್ಲೈಂಬಿಂಗ್ ಹತ್ತಕ್ ಬರಲ್ಲ ಅನ್ನೋರಿಗೆ ಇದು ಒಂದು ಬೆಸ್ಟ್. ಪೋಲ್ ಕ್ಲೈಂಬಿಂಗ್ ಯಾರಿಗೆ ಹತ್ತಕ್ ಬರಲ್ಲ ಅವ್ರಿಗೆ ನಾವು 100% ನೀನ್ ಹತ್ತುತ್ತೀಯ ಅಂತ ಪ್ರೂವ್ ಮಾಡಿ ತೋರಿಸ್ತೀವಿ ಸರ್. ಸೊ ನಮ್ಮ ಕಡೆ ಯಾವುದು ಫ್ರಾಡ್ ಇಲ್ಲ, ಎಲ್ಲ ಜನೂನ್ ಆಗಿರುತ್ತೆ ಸರ್. ಬೇರೆ ಕಡೆಯಿಂದ ಬಂದವರಿಗೆಲ್ಲ ಇಲ್ಲಿ ನಾವು ಗರ್ಲ್ಸ್ಗೂ ಟ್ರೈನಿಂಗ್ ಕೊಡ್ತೀವಿ ಸರ್, ಬಾಯ್ಸ್ಗೂ ಟ್ರೈನಿಂಗ್ ಕೊಡ್ತೀವಿ. ಸೊ ಗರ್ಲ್ಸ್ಗೆ ಯಾವ ತರ ಫೆಸಿಲಿಟಿ ಇರುತ್ತೆ ಅಂದ್ರೆ ಸರ್, ಗರ್ಲ್ಸ್ಗೆ ಗರ್ಲ್ಸ್ PG ಇರುತ್ತೆ, ಬಾಯ್ಸ್ಗೆ ಬಾಯ್ಸ್ PG ಇರುತ್ತೆ ಸರ್. ಆ PG ಬಂದ್ಬಿಟ್ಟು ನಮ್ಮ ಟ್ರೈನಿಂಗ್ ಸೆಂಟರ್ ಇಂದ 5 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಇರುತ್ತೆ ಸರ್. ಈ ಟ್ರೈನಿಂಗ್ಸ್ ಟೈಮಿಂಗ್ ಯಾವ ತರ ಇರುತ್ತೆ ಸರ್ ಅಂದ್ರೆ, ಸರ್ ಇದು ಟ್ರೈನಿಂಗ್ ಟೈಮಿಂಗ್ಸ್ ಬಂದ್ಬಿಟ್ಟು ಎರ್ಲಿ ಮಾರ್ನಿಂಗ್ 5:30 to 9:30 AM ಸರ್. ಸೊ ಈವ್ನಿಂಗ್ ಟೈಮಿಂಗ್ ಬಂದ್ಬಿಟ್ಟು 4 PM to 7 PM, 4 ಗಂಟೆಯಿಂದ 7 ಗಂಟೆವರೆಗೆ ಇರುತ್ತೆ ಸರ್. ಸೊ ನಾವು ಮತ್ತೆ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದೀವಿ 27ನೇ ತಾರೀಕಿಂದ 26ನೇ ತಾರೀಕು, ಜನವರಿ 26ನೇ ತಾರೀಕು ಒಂದು ಫಂಕ್ಷನ್ ಇದೆ ನಮ್ದು ಇನ್ಸ್ಟಿಟ್ಯೂಟ್ ಅಲ್ಲಿ. 26ನೇ ತಾರೀಕಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಿದ್ದೀವಿ.